ಹಾಯ್ ನಮಸ್ತೆ. ಕವಿತಾ ಗೌರಿಶಂಕರ್ ಬಟರ್ಫ್ಲೈ ಸ್ಟೂಡೆಂಟ್ಸಿಂದ ಡಿಸೆಂಬರ್ 14th ಅಂತೂ ದಾವಣಗೆರೆಗೆ ಹೋಗಿದ್ವಿ. ಗಾಯಿ ಮೇಡಮ್ ಅವ್ರದ್ದು ಈವೆಂಟ್ ಇತ್ತು. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ದಾವಣಗೆರೆಗೆ ಹೋಗಿದ್ವಿ. ಬ್ಯೂಟಿಫುಲ್ ಆಗಿತ್ತು. 3 days ಟ್ರಿಪ್. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈವೆಂಟ್ ಅಂತೂ ಸೂಪರ್ ಡೂಪರ್ ಹಿಟ್ಟು. ಸೆಕೆಂಡ್ ಟೈಮ್ಗೆ ದಾವಣಗೆರೆಗೆ ಬರ್ತಾಯಿದ್ದೀವಿ. ಫಸ್ಟ್ ಈವೆಂಟು ಲಾಸ್ಟ್ ಇಯರ್ ಮಾಡಿದ್ವಿ. ಇದು ಸೆಕೆಂಡ್ ಈವೆಂಟ್ ದಾವಣಗೆರೆಯಲ್ಲಿ ಮಾಡ್ತಿದ್ವಿ. ರೆಸ್ಪಾನ್ಸ್ ಅಂತೂ ಸೂಪರ್ ಡೂಪರ್ ಇರುತ್ತೆ ದಾವಣಗೆರೆ ಕಸ್ಟಮರ್ಸ್ ಅಂತೂ ಬ್ಯೂಟಿಫುಲ್ ಕಸ್ಟಮರ್ಸು ಆ್ಯಂಡ್ ವೆರಿ ಸಪೋರ್ಟಿವ್ ದಾವಣಗೆರೆ ಕಸ್ಟಮರ್ಸು. ಸೊ ನೆಕ್ಸ್ಟ್ ಈವೆಂಟ್ ಬಂದು ನಮ್ಮದು ಗಾಯೋಗ್ಲಿಟ್ಸ್ದು ಜಾನ್ವರಿಯಲ್ಲಿದೆ. ಬಟ್ ಪ್ಲೀಸ್ ಮತ್ತು ಟೈಮ್ ಇನ್ನೂ ಡಿಸೈಡ್ ಆಗಿಲ್ಲ. ಅದನ್ನು ಇನ್ಫಾರ್ಮ್ ಮಾಡ್ತೀನಿ. ಖಂಡಿತ ಬಂದು ಆ ಈವೆಂಟನ್ನು ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಬಿಕಾಸ್ ಇಟ್ ಈಸ್ ರಿಯಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಗಾಯತ್ರಿ ಮೇಡಮ್ ಶಿ ಈಸ್ ಅ ಯೂಟ್ಯೂಬ್ ಇನ್ಫ್ಲುಯೆನ್ಸರ್. ಬಟ್ ಅಪಾರ್ಟ್ ಫ್ರಮ್ ಅ ಯೂಟ್ಯೂಬ್ ಇನ್ಫ್ಲುಯೆನ್ಸರ್, ಶಿ ಈಸ್ ಅ ವೆರಿ ಸಪೋರ್ಟಿವ್ ಫಾರ್ ಆಲ್ ಅಸ್ ಅನ್ಬೋದು. ಚಿಕ್ಕ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ, ಅವ್ರಿಗೆ ಬ್ಯಾಕ್ ಬೋನ್ ಅವರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಸ್ಟಾಲ್ ಸೆಟಪ್ ಆಗ್ತಾಯಿದೆ ಆ್ಯಂಡ್ 2 ಸ್ಟಾಲ್ಸ್ ತೊಗೊಂಡಿದ್ವಿ. ನಿಮಗೆ ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಮೂಟೆಗಳಿದೆ ಅಂತ. ಬಿಕಾಸ್ ನಮ್ಮದು ಪ್ರಾಡಕ್ಟ್ಸು ಅಷ್ಟಿದೆ ಆ್ಯಂಡ್ ಸೈಜಸ್ ಎಲ್ಲದರಲ್ಲೂ ಸೈಜಸ್ಸಲ್ಲಿ ಬರಬೇಕು. ನೈಟೀಸ್ ಎತ್ಕೊಂಡ್ರು ಅದರಲ್ಲೂ ಸೈಜಸ್ ಇರಬೇಕು. ಯಾವ್ದು ಎತ್ಕೊಂಡ್ರು ಅದರಲ್ಲೂ ಸೈಜಸ್ ಇರಲೇಬೇಕು. ಆ್ಯಂಡ್ ನಮ್ಮದು ಬಂದು ಎಸ್ಸಿಂದ ಹಿಡಿದು 5XL ಇದೆ. 6 ಸೈಜಸ್ ಸ್ಟ್ರೇಟ್ ಕಟ್ಟಲ್ಲಿ, ಎ ಲೈನಲ್ಲಿ, ಪ್ಲೀಟೆಡ್. ಸೊ ಮೋಸ್ಟ್ಲಿ ಲಿಸ್ಟ್ ಹೋಗ್ತಾನೆ ಇರುತ್ತೆ. ದುಪ್ಪಟ್ಟಾಸ್ ಎತ್ಕೊಂಡ್ವಿ, ಪ್ಯಾಂಟ್ಸು, ಪ್ಲಾಝೋಸು, ಪ್ರಿಂಟೆಡು, ಪ್ಲೈನು, ಸ್ಕರ್ಟ್ಸ್. ಲಾಸ್ಟ್ ಟೈಮ್ ದಾವಣಗೆರೆಯಲ್ಲಿ ಸ್ಕರ್ಟ್ಸ್ ಬಂದು ನಮಗೆ ಔಟ್ ಆಫ್ ಸ್ಟಾಕ್ ಹೋಗಿತ್ತು. ಈ ಟೈಮ್ ಎಲ್ರಿಗೂ ಸಿಗಬೇಕು ಅಂತ ಸೊ ಸ್ಟಾಕ್ಸ್ ಫುಲ್ ಎತ್ಕೊಂಡು ಹೋಗಿದ್ವಿ. ಆ್ಯಂಡ್ ಸೈಜ್ ವೈಸ್ ಬೇರೆ ಜೋಡಿಸ್ಬೇಕು. ಆ್ಯಂಡ್ ಅಟ್ಲೀಸ್ಟ್ 2 hours ಆಗುತ್ತೆ ನಮಗೆ ಇದೆಲ್ಲ ಜೋಡಿಸಿ, ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕಿ. ಆ್ಯಂಡ್ ಅದಲ್ಲದೆ ನಾವು ಹ್ಯಾಂಗರ್ಸಲ್ಲಿ ಸಪ್ರೇಟ್ ಸೈಜಸ್ ಎಲ್ಲ ಹಾಕಬೇಕು. ಯಾಕಂದರೆ ಹೊಸ ಕಸ್ಟಮರ್ಸ್ ಏನಾದರೂ ಬಂದರೆ ಸೈಜ್ ಒಂದು ಪೀಸ್ ಸ್ಯಾಂಪಲ್ಸ್ ಥರ ತೋರಿಸ್ಬೇಕು. ಈ ಸೈಜಸ್ ಇದೆ, ಈ ಮಾಡೆಲ್ಸ್ ಇದೆ ಅಂತ ತೋರ್ಸೋಕ್ಕೆ ಅದನ್ನೆಲ್ಲನೂ ನಾವು ಜೋಡಿಸ್ಕೋಬೇಕು. ಈ ಈವೆಂಟ್ ಬಂದು ವೆರಿ ಡಿಫ್ರೆಂಟ್ ಫ್ರಮ್ ಅದರ್ ಈವೆಂಟ್ಸ್ ಅನ್ಬೋದು. ಯಾಕಂದರೆ ಬಿಕಾಸ್ ಗಾಯತ್ರಿ ಮೇಡಮ್ ಓನ್ಲಿ ಪ್ರಮೋಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ಓನ್ಲಿ ನೇಚರ್ಗೆ ಹಾನಿ ಆಗದೇ ಇರೋವಂಥ ಪ್ರಾಡಕ್ಟ್ಸ್ನೇ ಅವರು ಪ್ರಮೋಟ್ ಮಾಡೋದು. ಸೊ ಅದರಲ್ಲಿ ನಮ್ಮದು ಸೇರುತ್ತೆ. ಬಿಕಾಸ್ ನಮ್ಮದು ಒಂದು ಪ್ಯೂರ್ ಕಾಟನ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಇರೋದಕ್ಕೆ ಸೊ ನಾವು ಆ ಲಿಸ್ಟಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಟೀಮ್ ಒಟ್ಟಾಗಿ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ಇದನ್ನೆಲ್ಲ ಹೇಗೆ ತೊಗೊಂಬಂದ್ರಿ ಅಂತ ಒಂದು ಇರ್ಬೋದು. ಸೆಟ್ ಆಗಿತ್ತು ನಮ್ಮದು ಸ್ಟಾಲ್. ಸೊ ಕಸ್ಟಮರ್ಸ್ಗೆ ವೇಟಿಂಗ್. ಸೊ ನಿಮಗೆಲ್ಲ ಇನ್ನೊಂದು ಪ್ರಶ್ನೆ ಇರ್ಬೋದು, ಹೇಗಪ್ಪ ತೊಗೊಂಡು ಬಂದ್ರಿ ಇಷ್ಟು ಪ್ರಾಡಕ್ಟ್ಸ್ನ ಅಂತ. ಲಿಟ್ರಲಿ ಇಟ್ ಇಸ್ ಅ ವೆರಿ ಬಿಗ್ ಟಾಸ್ಕ್. ಒಂದು TT ಬುಕ್ ಮಾಡಿಕೊಂಡು ಎಲ್ಲನೂ ಅದನ್ನೆಲ್ಲ ಅನ್ಲೋಡ್ ಮಾಡಿಕೊಂಡು ತಿರ್ಗಾ ಅರೇಂಜ್ ಮಾಡಿ ತಿರ್ಗಾ ಅದನ್ನೆಲ್ಲ ಆ ಪ್ಲೇಸಸಲ್ಲಿ ಇರೋದು ರಿಯಲಿ ಅ ಡಿಫ್ರೆಂಟ್ ಟಾಸ್ಕ್ ಅನ್ಬೋದು. ಬಟ್ ಅದು ಅನಿಸಲ್ಲ ಅಷ್ಟು. ಬಿಕಾಸ್ ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಅದಕ್ಕೆ ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂದ್ಕೊಂಡು ರಿಯಲಿ ಎಂಜಾಯ್ಡ್ ದಿಸ್ ಟ್ರಿಪ್ ಅನ್ಬೋದು. ಆ್ಯಂಡ್ ಇಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಲ್ಸ್ಗಳಿದೆ. ಸೊ ಎನಿ ಸ್ಟಾಲ್ ಬಗ್ಗೆ ವಿವರ ಬೇಕಿದ್ದರೆ ನಿಮಗೆ ನನಗೆ ಕಮೆಂಟ್ಸಲ್ಲಿ ಹಾಕಿ ಅವ್ರದ್ದು ನಂಬರ್ಸ್ ಬೇಕಾದರೆ ಕಳಿಸ್ತೀನಿ. ಆ್ಯಂಡ್ ಇದರಲ್ಲಿ ಜಾಸ್ತಿ ಜನ ಗಾಯ ಮೇಡಮ್ ಸಬ್ಸ್ಕ್ರೈಬರ್ಸು ಇರ್ಬೋದು. ಇನ್ನೂ ಸ್ವಲ್ಪ ಜನ ಇಲ್ಲದೇ ಇರೋರು ಇರ್ಬೋದು. ಸೊ ಅವ್ರಿಗೆಲ್ಲ ನೀವು ಬೇಕಂದರೆ ನನ್ನ ನಂಬರ್ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹೊಸ ಪ್ರಿಂಟ್ಸ್ಗಳೆಲ್ಲ ಏನೇನು ಬಂತು ಪ್ರೊಡಕ್ಷನಿಂದ ಎಲ್ಲನ ಎತ್ಕೊಂಡು ಇಲ್ಲಿ ಬಂದುಬಿಟ್ಟಿದ್ದೀವಿ. ಎಲ್ಲ ಪ್ರಿಂಟ್ಸ್ ಅಜ್ರಕು, ಕಲಂಕಾರಿ, ಕಾರ್ಡ್ ಸೆಟ್ಸ್ ಅಂತೂ ಸೂಪರ್ ಡೂಪರ್. ಲಾಸ್ಟಲ್ಲಿ ಒಂದೊಂದು ಸೈಜಲ್ಲಿ ಸಿಗಲೇ ಇಲ್ಲ. ಸೊ ಅವ್ರದ್ದೆಲ್ಲ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಅವ್ರಿಗೆಲ್ಲ ಅಟೆಂಡ್ ಮಾಡಿ ಫ್ರೆಶ್ ಪೀಸಸ್ ಪ್ರೊಡಕ್ಷನಲ್ಲಿ ಬಂದಿರೋದು ಕಳಿಸಿದ್ದೀವಿ. ಇದು ನೋಡ್ಬೋದು, 1 piece ಫ್ರಾಕು, ಅದನ್ನು ತಂದಿದ್ದೀವಿ. ಬಿಕಾಸ್ ಟೀನೇಜ್ ಪೀಪಲ್ ಇರ್ತಾರಲ್ಲ, ಸೊ ಅವ್ರಿಗೂ ತಂದಿದ್ದೀವಿ. ಸೊ ಎಲ್ಲ ಆಗಿ ಒಂದು 5 minutes ಕೂತ್ಕೊಳ್ಳೋಣ ನೆಕ್ಸ್ಟ್ ಕಸ್ಟಮರ್ಸ್ ಬರೋವರೆಗೂ ಅಂತ. ಸ್ವಲ್ಪ ಒಂದು 5 minutes ರೆಸ್ಟ್ ಅಷ್ಟೇ. ಆಮೇಲೆ ತಿರ್ಗಾ ಸ್ಟಾರ್ಟ್ ನಮ್ಮದು ಕೆಲಸ.
ಸೊ ಇವ್ರು ಬಂದು ಮಾಲ್ಟ್ ಅವರು ಆರ್ಗ್ಯಾನಿಕಲ್ಲಿ ರಾಗಿ ಮಾಲ್ಟ್ಸ್ ಎಲ್ಲ ಮಾಡ್ತಾರೆ. ಅವ್ರದ್ದು ಟ್ರೈ ಮಾಡ್ಬೋದು, ಅವ್ರ ನಂಬರ್ ಬೇಕಾದರೆ ಶೇರ್ ಮಾಡ್ತೀನಿ. ಇವರು ಬಂದು ಪಿಕಲ್ಸ್ ಮತ್ತು ಪೌಡರ್, ಇಡ್ಲಿ ಪೌಡರ್ಸ್ ಎಲ್ಲ ಮಾಡ್ತಾರೆ. ಸ್ವಂತ ಅವರೇ ತಯಾರಿಸ್ತಾರೆ, ಎಲ್ಲಿಂದ ಔಟ್ಸೋರ್ಸ್ ಯಾರೂ ಮಾಡಲ್ಲ. ಓನಾಗಿ ಅವರೇ ಮಾಡಿಕೊಂಡು ಅವರೇ ಪ್ಯಾಕೇಜ್ ಮಾಡಿಕೊಂಡು ತೊಗೊಂಬರೋದು. ಇವ್ರದ್ದೆಲ್ಲನೂ ಬೇಕಾದರೂ ನಾನು ನಂಬರ್ಸ್ ಬೇಕಾದರೆ ಶೇರ್ ಮಾಡ್ತೀನಿ. ಕಮೆಂಟಲ್ಲಿ ಕೇಳಿ ಯಾರ್ದು ಬೇಕು ಅಂತ ನಾನು ಶೇರ್ ಮಾಡ್ತೀನಿ. ಇದು ಬಂದು ಇಳ್ಕಲ್ ಸಾರೀಸ್, ಕರ್ನಾಟಕದ ಇಳ್ಕಲ್ ಸಾರೀಸ್. ಇವ್ರದ್ದು ಬ್ಯಾಂಗ್ಳೂರಲ್ಲೂ ಬ್ರ್ಯಾಂಚ್ ಇದೆ. ಸೊ ಬೇಕಾದರೆ ನಂಬರ್ ಶೇರ್ ಮಾಡ್ತೀನಿ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇವತ್ತು, ಯು ಮಸ್ಟ್ ಟ್ರೈ. ಆ್ಯಂಡ್ ಇದು ಬಂದು ಒಟ್ಟು ಅಟ್ಲೀಸ್ಟ್ 35 to 40 ಸ್ಟಾಲ್ಸ್ ಇರುತ್ತೆ. ಆ್ಯಂಡ್ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುತ್ತೆ. ಮೊನೋಪೊಲಿ ಫಾಲೋ ಮಾಡ್ತೀವಿ ಸ್ಟ್ರಿಕ್ಟಾಗಿ, ಎಸ್ಪೆಷಲಿ ಗಾಯತ್ರಿ ಮೇಡಮು. ಸೊ ಒಬ್ರಿಗೊಬ್ರು ಕಾಂಪಿಟೇಷನ್ ಬೇಡ, ಹೆಲ್ತಿ ಕಾಂಪಿಟೇಷನು ಬೇಡ, ಒಬ್ರಿಗೊಬ್ರು ಸಪ್ರೇಟಾಗಿ ಇರಲಿ ಪ್ರಾಡಕ್ಟ್ಸ್ಗಳೆಲ್ಲ. ಸೊ ಸೇಮ್ ಪ್ರಾಡಕ್ಟ್ನ ಇಬ್ಬರು ಸೇಲ್ ಮಾಡಿದ್ರೆ ಇಬ್ರಿಗೂ ಬಿಸ್ನೆಸ್ ಆಗೋಲ್ಲ. ಸೊ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರಬೇಕು. ಒಂದು ಸ್ಟಾಲಲ್ಲಿ ಸಿಗೋ ಪ್ರಾಡಕ್ಟ್ ಇನ್ನೊಂದು ಕಡೆ ಸಿಗೋಲ್ಲ, ಹಾಗಿರುತ್ತೆ. ಆ 35 ಪ್ರಾಡಕ್ಟ್ಸು, 35 ಸ್ಟಾಲ್ಸ್, 35 ಪ್ರಾಡಕ್ಟ್ಸ್ ಅನ್ಬೋದು. ಸೊ ಯಾವುದು ಮ್ಯಾಚ್ ಆಗೋಲ್ಲ ನಮಗೆ, ಆಗಿರುತ್ತೆ ಪ್ರಾಡಕ್ಟ್ಸ್. ಸೊ ಇಟ್ ಈಸ್ ಮೊನೋಪೊಲಿ ಕೊಡ್ತಾರೆ. ನಮ್ಮದು ಕುರ್ತಿ ಸ್ಟಾಲ್ ಅಂದರೆ ಹ್ಯಾಂಡ್ ಬ್ಲಾಕ್ ಅಂದರೆ ನಮ್ಮದು ಒಂದೇ ಸ್ಟಾಲ್ ಇರುತ್ತೆ, ಇನ್ನೊಂದು ಹ್ಯಾಂಡ್ ಬ್ಲಾಕ್ ಪ್ರಿಂಟ್ದು ಸ್ಟಾಲ್ಸ್ ಇರೋಲ್ಲ, ಹಾಗಿರುತ್ತೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಷ್ಟಿರುತ್ತೆ. ದಟ್ ಈಸ್ ಗುಡ್. ಇನ್ಫ್ಯಾಕ್ಟ್ ದಟ್ ಈಸ್ ವಾಟ್ ವಿ ವಾಂಟೆಡ್ ಅಲ್ವಾ. ಇಷ್ಟು ಸ್ಟಾಲ್ಸಲ್ಲಿ 3-4 ಕೊಟ್ಟರೆ 3-4 ಜನಕ್ಕೂ ಆಗೋಲ್ಲ, ನಮಗೂ ಆಗೋಲ್ಲ. ಸೊ ಶಿ ಫಾಲೋಸ್ ದಟ್ ವೆರಿ ಸ್ಟ್ರಿಕ್ಟ್ಲಿ. ಆ್ಯಂಡ್ ಶೀ ಈಸ್ ಹೇಳ್ತಾ ಇದ್ದೀನಲ್ಲ, ಶೀ ಈಸ್ ಅ ವೆರಿ ಬಿಗ್ಗೆಸ್ಟ್ ಸಪೋರ್ಟ್ ನಮಗೆ. ಅವರಿಂದ ಯಾವ ಇನ್ಫ್ಲೂಯೆನ್ಸರು ಈ ಥರ ಸ್ಟಾಲ್ ಈವೆಂಟ್ನ ಆರ್ಗನೈಸ್ ಮಾಡೋದು ನೀವು ಎಲ್ಲೂ ಕೇಳಿರಲ್ಲ. ದಿಸ್ ಇಸ್ ದ ಫಸ್ಟ್ ಎವರ್. ಸೊ ಅದರಲ್ಲಿ ನಾವು ಪಾರ್ಟ್ ಆಗಿರೋದು, ಐ ರಿಯಲಿ ಫೀಲ್ ಬ್ಲೆಸ್ಡ್. ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಯಾರಿಗೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ದಯವಿಟ್ಟು ಬನ್ನಿ. ಜಾನ್ವರಿಯಲ್ಲಿ ಈವೆಂಟ್ ಇದೆ, ಡೇಟು ಮತ್ತು ಪ್ಲೇಸು ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲ. ಸೊ ಇದೆಲ್ಲ ಪೌಡರ್ಸು, ಪಿಕ್ಕಲ್ಸು, ಗಾರ್ಲಿಕ್ ಪಿಕ್ಕಲ್ಲು ಬ್ಯೂಟಿಫುಲ್ ಆಗಿತ್ತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಸ್ಟಾಲ್ಸ್ ಬಗ್ಗೆ ನೀವು ಹೇಳಬೇಕಂದ್ರೆ ತುಂಬ ಸ್ಟಾಲ್ಸ್ಗಳಿದೆ, 30-35 ಸ್ಟಾಲ್ಸು. ಆಮೇಲೆ ಆರ್ಗ್ಯಾನಿಕ್ ಆಯಿಲ್ಸ್ ಸಿಗುತ್ತೆ, ಜೋಳ ಹಿಟ್ಟಿಂದ ಹಿಡಿದು ಎಲ್ಲ ಆರ್ಗ್ಯಾನಿಕ್ಸ್ ಸಿಗುತ್ತೆ. ಅವರೇ ಡಿಫ್ರೆಂಟ್ ಇದರಲ್ಲಿ ಬಂದು ಮಾಡಿರೋದು. ಸೊ ಜಾನ್ವರಿಗೆ ಬನ್ನಿ, ನೀವು ಎಲ್ಲರೂ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್.